ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಫಿಲ್ಟರ್ ಯೂಸ್ ಮಾಡಿ ಇನ್ ಸ್ಟಾಕು ಮತ್ತು ಔಟ್ ಆಫ್ ಸ್ಟಾಕ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತ ನೋಡೋಣ. ಫಸ್ಟು ಇನ್ ಸ್ಟಾಕಲ್ಲಿ ಈಕ್ವಲ್ಸ್ ಫಿಲ್ಟರ್ ಐಟಮ್ ಮತ್ತು ಕ್ವಾಂಟಿಟಿನ ಸೆಲೆಕ್ಟ್ ಮಾಡಿಕೊಂಡು ಈಗ ಕ್ವಾಂಟಿಟಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಗ್ರೇಟರ್ ದೆನ್ 0 ಬ್ರಾಕೆಟ್ ಕ್ಲೋಸ್ ಎಂಟರ್. ಇನ್ ಸ್ಟಾಕು ಆಟೋಮೆಟಿಕ್ಲಿ ಬರುತ್ತೆ. ಈಗ ಔಟ್ ಆಫ್ ಸ್ಟಾಕ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಈಕ್ವಲ್ಸ್ ಫಿಲ್ಟರ್, ಈಗ ಐಟಮ್ಸ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ಕ್ವಾಂಟಿಟಿ ಈಕ್ವಲ್ಸ್ 0 ಬ್ರಾಕೆಟ್ ಕ್ಲೋಸ್ ಹಿಟ್ ದ ಎಂಟರ್. ಸೊ ಔಟ್ ಆಫ್ ಸ್ಟಾಕ್ ಕೂಡ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಈಗ ಔಟ್ ಆಫ್ ಸ್ಟಾಕಲ್ಲಿ ಕ್ವಾಂಟಿಟಿ ಬಂದಾಗ ಆಟೋಮೆಟಿಕ್ಲಿ ಇಲ್ಲಿ ಔಟ್ ಆಫ್ ಸ್ಟಾಕಲ್ಲಿ ಇಂದ ಇರೋ ಒಂದು ಐಟಮು ಇನ್ ಸ್ಟಾಕಲ್ಲಿ ಆಟೋಮೆಟಿಕ್ಲಿ ಹೋಗುತ್ತೆ. ನೋಡ್ಬೋದು, ನಂಬರ್ ಆದ ತಕ್ಷಣ ಔಟ್ ಆಫ್ ಸ್ಟಾಕಲ್ಲಿರೋ ಐಟಮು ಇನ್ ಸ್ಟಾಕಲ್ಲಿ ಬಂದುಬಿಡುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.